ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್। ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 20ನೇ ಕಂತು ಜೂನ್ 4ನೇ ತಾರೀಕಿಂದ ಜಮಾ ಆಗಲಿಕ್ಕೆ ಶುರುವಾಯಿತು। ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ, ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳಿಗೂ ಸಹ ಹಣ ಜಮಾ ಆಗಿದೆ ಅಂತ ನಿಮಗೆ ತಿಳಿಸಿದ್ದೆ। ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ। ಅದರಲ್ಲೂ ಕೂಡ ಒಂದು ಹೊಸ ಅಪ್ಡೇಟ್ ಇದೆ, ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ತೀನಿ। ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ। ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ। ನಿಮಗೆ ನಾನು ನಿನ್ನೆ ಲೈವ್ ಮಾಡಿದಾಗಲೂ ಸಹ ಕೆಲವೊಂದು ಜಿಲ್ಲೆಗಳು ಅಂದರೆ ಬೆಂಗಳೂರು ನಾರ್ತು, ಬೆಂಗಳೂರು ಸೌತು, ಬೆಂಗಳೂರು ರೂರಲ್ಲು, ಬೆಂಗಳೂರು ಸಿಟಿ ಏನಿದೆ ಅದನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳಿಗೂ ಸಹ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ। ಈ ಫಸ್ಟ್ ಶುರುವಾಗಿದ್ದೆ ಬೆಂಗಳೂರು ಗ್ರಾಮಾಂತರದಿಂದ, ಅಲ್ಲಿಂದ ಶುರುವಾಗಿದ್ದು ಸುಮಾರು 20ರಿಂದ 22% ಜನರಿಗೆ ಈಗಾಗಲೇ ಹಣ ಜಮಾ ಆಗಿದೆ। ಇನ್ನೂ ಕೂಡ 78% ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ। ಹಾಗಾದರೆ ಬೇರೆ ಬೇರೆ ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಅಂದರೆ ಮಂಗಳೂರು, ದಕ್ಷಿಣ ಕನ್ನಡ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗೆ ಈಗಾಗಲೇ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ। ಇವತ್ತು ರಜೆ ಇದೆ ಸರ್, ಇವತ್ತು ಕೂಡ ಹಣ ಜಮಾ ಆಗುತ್ತಾ ಅಂತ ನೀವು ಕೇಳ್ತಾ ಇದ್ದೀರಾ। ಒಂದು ಸರಿ ಸ್ಟಾರ್ಟ್ ಆದರೆ ಹಣ ಜಮಾ ಆಗಲಿಕ್ಕೆ ರಜಾ ದಿನದಲ್ಲೂ ಕೂಡ ಜಮಾ ಆಗುತ್ತೆ, ನಿಮಗೆ ಬ್ಯಾಂಕ್ ಅವರ್ಸ್ ಆದಮೇಲೂ ಸಹ, ಅಂದರೆ ಫಾರ್ ಎಕ್ಸಾಂಪಲ್ ಈಗ 5 ಗಂಟೆ ನಂತರ 6 ಗಂಟೆ, 7 ಗಂಟೆ, 10 ಗಂಟೆ, ರಾತ್ರಿ 11 ಗಂಟೆವರೆಗೂ ಸಹ DBT ಹಣ ಜಮಾ ಆಗುವಂಥದ್ದು ನಾವು ಸಾಕಷ್ಟು ಬಾರಿ ನಿಮಗೆ ತೋರಿಸಿದ್ದೀವಿ, ಹಾಗಾಗಿ ಡೆಫಿನೆಟ್ಲಿ ಜಮಾ ಆಗುತ್ತೆ, ಓಕೆನಾ। ಇನ್ನು ಉಳಿದವರಿಗೆ ಯಾವಾಗ ಬರುತ್ತೆ, ಈಗ ನೀವು ಈ ಜಿಲ್ಲೆ ಬಂದಿದೆ ಆ ಜಿಲ್ಲೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಪ್ರೂಫು ಹಾಕ್ತಾ ಇದ್ದೀರಾ, ಬಟ್ ಉಳಿದವರಿಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ। ಈಗ ಜಮಾ ಆಗುವಂತಹ ಸ್ಪೀಡನ್ನು ನಾವು ನೋಡಿದ್ರೆ ಇನ್ನೂ ಕೂಡ 10ರಿಂದ 15 ದಿನ ನೀವು ವೆಯ್ಟ್ ಮಾಡಬೇಕಾಗತ್ತೆ। ಯಾಕೆ ಅಂದರೆ ಮೊದಲಿನ ರೀತಿಯಲ್ಲಿ 20ನೇ ಕಂತಿನಲ್ಲಿ ಫಾಸ್ಟಾಗಿ ಜಮಾ ಆಗ್ತಾ ಇಲ್ಲ, ಓಕೆನಾ। ಈಗಾಗಲೇ ಜಮಾ ಆರಂಭ ಆಗಿ 3-4 ದಿನ ಆದರೂ ಸಹ ಇನ್ನೂ ಕೂಡ ಕೇವಲ 20% ಜನರಿಗೆ ಮಾತ್ರ ಹಣ ಜಮಾ ಆಗಿದೆ, ಅಂದರೆ ದಿನಕ್ಕೆ 15 ಲಕ್ಷ 20 ಲಕ್ಷ ಜನರಿಗೆ ಹಣ ಜಮಾ ಆಗಿಲ್ಲ, ಓಕೆನಾ। ಯಾರ್ಯಾರು ಪ್ರೂಫ್ ಕಳಿಸಿದ್ದಾರೆ ಅದೆಲ್ಲವನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿದ್ದೀನಿ, ನೀವು ಸ್ಕ್ರೀನಲ್ಲೂ ಕೂಡ ನೋಡ್ತಾ ಇರ್ಬೋದು। ದಾವಣಗೆರೆ ಜಿಲ್ಲೆಯವರು ಈ DBT ಕರ್ನಾಟಕ ಆ್ಯಪನ್ನು ಓಪನ್ ಮಾಡಿ ಅದರಲ್ಲೇ ಸ್ಕ್ರೀನ್ಶಾಟನ್ನು ಕಳಿಸಿದ್ದಾರೆ। ಇದೊಂದು ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ಈಗ DBT ಕರ್ನಾಟಕ ಆ್ಯಪಲ್ಲಿ 1 ವಾರ ಟೈಮ್ ತೊಗೊತಾ ಇತ್ತು ಲೇಟೆಸ್ಟ್ ಕಂತುಗಳನ್ನು ಅಪ್ಡೇಟ್ ಆಗಲಿಕ್ಕೆ, ಲೇಟೆಸ್ಟ್ ಕಂತುಗಳನ್ನು ಶೋ ಮಾಡಲಿಕ್ಕೆ 1 ವೀಕ್ ಟೈಮ್ ತೊಗೊತಾ ಇತ್ತು। ಯಾರ್ಯಾರಿಗೆ 4ನೇ ತಾರೀಕು 5ನೇ ತಾರೀಕು ಜೂನ್ 4 ಮತ್ತು ಜೂನ್ 5ನೇ ತಾರೀಕು ಜಮಾ ಆಗಿತ್ತೋ ಅವರು ಈಗಲೂ ಕೂಡ ನೀವು DBT ಕರ್ನಾಟಕ ಆ್ಯಪಲ್ಲಿ ಚೆಕ್ ಮಾಡ್ಬೋದು। ನಿಮಗೆ ಏನು ಈಗ 20ನೇ ಕಂತು ಜಮಾ ಆಗಿದ್ದರೆ ನಮಗೆ ನೀವು ಅಲ್ಲೇ ತೆಗೆದು ನಿಮ್ದು ಯಾವ ಜಿಲ್ಲೆ ಮೆನ್ಷನ್ ಮಾಡಿ DBT ಕರ್ನಾಟಕದ ಸ್ಕ್ರೀನ್ಶಾಟನ್ನೇ ನೀವು ನಮಗೆ ಕಳಿಸ್ಬೋದಾಗಿರುತ್ತೆ, ಓಕೆನಾ। ಹಾಗಾಗಿ ನೀವು ಕೂಡ ಚೆಕ್ ಮಾಡಿ ಹಣ ಜಮಾ ಆಗಿದ್ದರೆ DBT ಕರ್ನಾಟಕ ಆ್ಯಪಲ್ಲಿ ತೋರಿಸ್ತಾ ಇದೆಯೋ ಇಲ್ವೋ ಅಂಥೇಳಿ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ। ಹಾಗೆ ನಿಮಗೆ ಪ್ರೂಫ್ ಕಳಿಸ್ಬೇಕು ಅಂದರೆ ಯೂಟ್ಯೂಬ್ನ ಎಪೋರ್ಟ್ ಸೆಕ್ಷನಿಗೆ ಹೋದರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇದೆ, ಅಲ್ಲಿ ಫಾಲೋ ಮಾಡಿಕೊಂಡು ನಿಮ್ಗೇನು ಬಂದಿರುತ್ತಲ್ಲ ಮೆಸೇಜ್ ಸ್ಕ್ರೀನ್ಶಾಟನ್ನು ಕಳಿಸಿ। ಈಗಾಗಲೇ ನಾನು ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆ ಜಮಾ ಆಗಿರುವ ಪ್ರೂಫನ್ನು ಟೆಲಿಗ್ರಾಮ್ ಚಾನಲಲ್ಲೂ ಹಾಕಿದ್ದೀನಿ, ಮೊಬೈಲ್ ಸ್ಕ್ರೀನಲ್ಲೂ ಸಹ ನೀವು ನೋಡ್ತಾ ಇರ್ಬೋದು, ಓಕೆನಾ। ಹಾಗಾಗಿ ತಪ್ಪದೆ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮಗೆ ಹಣ ಜಮಾ ಆಗಿದೆಯೋ ಇಲ್ಲೋ ತಪ್ಪದೆ ಕಮೆಂಟ್ ಮಾಡಿ। ಆಮೇಲೆ ಕೆಲವೊಬ್ಬೊಬ್ಬರು 19ನೇ ಕಂತು ಬಂದಿಲ್ಲ ಸರ್, ನೀವು ಅದ್ರ ಸುದ್ದಿನೇ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ। 19 ಮತ್ತು 20 ಎರಡೂ ಕಂತಿನ ಹಣ ನಿಮಗೆ ಈ 20ನೇ ಕಂತು ಬಿಡುಗಡೆ ಆಗುವ ಕ್ಷಣದಲ್ಲಿ ಜಮಾ ಶುರುವಾಗಿದೆ। ಚಿತ್ರದುರ್ಗ ಜಿಲ್ಲೆಯವರು ನಿನ್ನೆ ಒಂದು ಕಳಿಸಿದ್ರು ಪ್ರೂಫು 19 ಮತ್ತು 20ನೇ ಕಂತು ಜಮಾ ಆಗಿರೋದು, ಅದನ್ನು ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ, ತಪ್ಪದೆ ನೋಡಿ, ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ। 19ನೇ ಕಂತಿನ ಹಣದ ಜೊತೆಗೆ 20ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ, ಓಕೆನಾ। ಹಾಗಾಗಿ ಏನಿದೆ ಅಪ್ಡೇಟು ತಿಳಿಸುವಂಥ ಕೆಲಸ ಮಾಡಿದ್ದೀನಿ। ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್।